ಸರ್ವೇಭ್ಯೋ ನಮಸ್ಕಾರ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಪ್ರಥಮವಾಗಿ ನಮ್ಮ ಗುರುಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಕ್ರೂರ ದೃಷ್ಟಿ ಪೀಡಿತ ಸರ್ವನಾಶಂ ಭವಂತಿ ಅಂತೇಳಿ ಹೇಳ್ತಾರೆ. ಅಂದರೆ ಕ್ರೂರವಾದಂಥ ದೃಷ್ಟಿ ಬಿದ್ದಂಥವರು ಸರ್ವನಾಶವನ್ನು ಹೊಂದ್ತಾರೆ, ಸಮಸ್ತವನ್ನು ಕೂಡ ಕಳ್ಕೊಳ್ತಾ ಹೋಗ್ತಾರೆ ಹೇಳುವಂಥದ್ದನ್ನು ಜಗತ್ತಿನಲ್ಲಿ ಹೇಳ್ತಾರೆ. ಯಾಕಾಗಿ ಈ ಮಾತನ್ನು ಹೇಳ್ತಾರೆ ಅಥವಾ ಯಾಕಾಗಿ ಈ ಮಾತು ಬಂತು? ಹಾಗೆ ನಮಗೆ ಪೀಡಿಸುವಂಥ, ನಮಗೆ ಪೀಡೆ ಕೊಡುವಂಥ ದೃಷ್ಟಿಗಳು ಯಾವ್ಯಾವುದು, ಯಾವ್ಯಾವ ದೃಷ್ಟಿಗಳಿಂದ ಯಾವ್ಯಾವ ಥರ ನಾವು ಈ ಸಂಕಷ್ಟಗಳನ್ನು ಅನುಭವಿಸ್ತಾ ಹೋಗ್ತೇವೆ. ಒಂದು ವೇಳೆ ನಮ್ಮದೇ ತಪ್ಪು ಇಲ್ಲದೆ ಹೋದರೂ ಸಹಿತ ನಮ್ಮ ಮೇಲಿರುವಂಥ ದೃಷ್ಟಿಯಿಂದ ನಾವು ಯಾವ ರೀತಿಯಾದಂಥ ಒಂದು ತೊಂದರೆಗಳನ್ನು ಅನುಭವಿಸ್ತಾ ಹೋಗ್ತೇವೆ. ಹಾಗೆ ಆ ದೃಷ್ಟಿ ದೋಷಗಳಿಗೆ, ಕ್ರೂರ ದೃಷ್ಟಿಗಳಿಗೆ ಯಾವೆಲ್ಲ ರೀತಿಯಾಗಿ ನಾವು ಪರಿಹಾರವನ್ನು ಮಾಡ್ಕೊಳ್ಬೋದು ಹೇಳುವಂಥದ್ದನ್ನು ಇವತ್ತಿನ ದಿವಸ ಸ್ವಲ್ಪ ನೋಡ್ತಾ ಹೋಗೋಣ. ದೃಷ್ಟಿ ದೋಷಗಳಲ್ಲಿ ಹಲವಾರು ರೀತಿಯಂಥ ದೃಷ್ಟಿ ದೋಷಗಳನ್ನು ಕಾಣಬಹುದು. ಮನುಷ್ಯ ದೃಷ್ಟಿ, ಕಾಕದೃಷ್ಟಿ, ಗ್ರಹ ದೃಷ್ಟಿ, ಹಾಗೆ ನಾಗದೃಷ್ಟಿ, ಈ ರೀತಿಯಾಗಿ ಈ ಕೆಲವೊಂದಷ್ಟು ದೃಷ್ಟಿಗಳನ್ನು ಏನಕ್ಕೆಂದರೆ ನಾವು ಇಲ್ಲಿ ಉಲ್ಲೇಖಿಸಬಹುದು. ಕ್ರೂರ ದೃಷ್ಟಿ ಅಂದರೆ ಮನುಷ್ಯರ ಒಂದು ಕ್ರೂರ ದೃಷ್ಟಿ ಆಗಿರಬಹುದು, ನಾಗಗಳ ಕ್ರೂರ ದೃಷ್ಟಿ ಆಗಿರಬಹುದು, ಹಾಗೆ ಗ್ರಹಗಳ ಕ್ರೂರ ದೃಷ್ಟಿ ಆಗಿರಬಹುದು. ಹಾಗೆ ಏನಕ್ಕೆಂದರೆ ಬೇರೆ ಬೇರೆ ಪಕ್ಷಿಗಳ, ಅಂದರೆ ಕಾಕದೃಷ್ಟಿ ಅಂತೇಳಿ ಹೇಳ್ತಾರೆ, ಪಕ್ಷಿಗಳ ಕ್ರೂರ ದೃಷ್ಟಿ ಆಗಿರಬಹುದು. ಈ ರೀತಿಯಾಗಿ ದೃಷ್ಟಿಗಳಲ್ಲೇ ಹಲವಾರು ವಿಧಗಳಿದೆ. ಈ ರೀತಿಯಾದಂಥ ಒಂದು ದೃಷ್ಟಿಯಿಂದ ನಾವು ಯಾವ್ಯಾವ ರೀತಿಯಂಥ ಸಂಕಷ್ಟಗಳನ್ನು ಎದುರಿಸ್ತಾ ಹೋಗ್ತೇವೆ. ಸರ್ವೇ ಸಾಮಾನ್ಯವಾಗಿ ನಾವು ಹೇಳ್ತೇವೆ, ಮನುಷ್ಯರ ದೃಷ್ಟಿಯಿಂದ ಬಂಡೆಗಲ್ಲೇ ಒಡೆದೋಗುತ್ತೆ ಹೇಳುವಂಥ ಒಂದು ಮಾತು ನಾವು ಹೇಳ್ತೇವೆ. ತೆಂಗಿನ ಮರ ಚೆನ್ನಾಗಿ ಕಾಯಿ ಬಿಡ್ತಾ ಇದ್ರೆ ಯಾರಿದ್ದೋ ಒಬ್ಬರು ದೃಷ್ಟಿಯಿಂದ ಆ ತೆಂಗಿನ ಮರ ಫಲ ನೀಡುವಂಥದ್ದೇ ಕಡಿಮೆ ಮಾಡಿಬಿಡುತ್ತೆ ಹೇಳುವಂಥದ್ದನ್ನು ನಾವು ಎಷ್ಟೋ ಸಲ ಕೇಳ್ತೇವೆ. ಅಂದರೆ ಇದೆಲ್ಲ ಉದಾಹರಣೆಗಳು. ಈಗೆಲ್ಲ ದ್ವೇಷದ ಒಂದು ಪ್ರಪಂಚ. ಈ ದ್ವೇಷದ ಪ್ರಪಂಚದಲ್ಲಿ ಮನುಷ್ಯ ನಾನಾ ರೀತಿಯಾದಂಥ ಕೆಟ್ಟ ಗುಣಗಳಿಂದ ಬಳಲ್ತಾ ಇದ್ದಾನೆ. ಅಹಂಕಾರ ಇರಬಹುದು, ಕೋಪ ಇರಬಹುದು, ಅಥವಾ ದ್ವೇಷ ಇರಬಹುದು, ಅಥವಾ ಅಸೂಯೆ ಇರಬಹುದು. ಹಾಗೆ ಇವೆಲ್ಲ ಮನುಷ್ಯನ ಒಂದು ಕೆಟ್ಟ ಗುಣಗಳಿಗೆ ಸೇರ್ಪಡೆ ಆಗ್ತಾ ಹೋಗುತ್ತೆ. ಇದರಲ್ಲಿ ಮುಖ್ಯವಾದಂಥದ್ದು ಅಸೂಯೆ. ಈ ಅಸೂಯೆ ಹೇಳುವಂಥದ್ದು ಸರ್ವ ದೃಷ್ಟಿ ದೋಷಕ್ಕೂ ಕಾರಣ, ದೃಷ್ಟಿಗೆ ಕಾರಣ. ಅಂದರೆ ಮನುಷ್ಯ ಕಾಂಪಿಟೇಷನ್ ಮೇಲೆ ಒಬ್ರಿಗಿಂತ ಒಬ್ರು ಮೇಲೆ ಬೆಳೀತಾ ಹೋಗ್ತಾರೆ, ಅಥವಾ ತಮ್ಮ ತಮ್ಮ ಒಂದು ಯೋಗ್ಯತೆಗೆ ಅನುಸಾರವಾಗಿ ಮನುಷ್ಯ ಜೀವನ ಮಾಡ್ತಾ ಇರ್ತಾನೆ. ಅವರನ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಂಡು ಇವ್ರು ಹಿಂಗಾದ್ರಲ್ಲ, ಅಥವಾ ಈ ರೀತಿ ಆಯ್ತಲ್ಲ, ಇವರು ಚೆನ್ನಾಗಿ ಆಗ್ಬಿಟ್ರಲ್ಲ, ಈ ರೀತಿಯಾದಂಥ ಒಂದು ಹೊಟ್ಟೆ ಕಿಚ್ಚಿನಿಂದ ಕೆಲವು ಜನ ಏನು ಮಾಡ್ತಾರೆ, ಕರಬೋದು ಅಂತ ಹೇಳ್ತಾರೆ, ಕರುಬ್ತಾ ಇರ್ತಾರೆ. ಕರಬೋದು ಅಂದರೆ ಒಳಗೆ ದುಃಖವನ್ನು ಪಡೆಯುವಂಥದ್ದು. ಆ ರೀತಿಯಾದಂಥ ಒಂದು ಅಸೂಯೆಯಿಂದ ಹುಟ್ಟಿರುವಂಥದ್ದೇ ಈ ದೃಷ್ಟಿ, ಕಣ್ಣು. ಅಂದರೆ ಅವರನ್ನು ನೋಡಿ ನಾವು ಅಸೂಯೆಯನ್ನು ಪಡುವಂಥದ್ದು. ಕೆಲವೊಬ್ಬರ ಒಂದು ದೃಷ್ಟಿಯಂತೂ ಯಾವ ರೀತಿಯಾಗಿರುತ್ತೆ ಅಂತ ಕೇಳಿದ್ರೆ, ಚೆನ್ನಾಗಿದ್ದೆಲ್ಲ ಹಾಳಾಗ್ತಾ ಬಂದ್ಬಿಡುತ್ತೆ. ನಮಗೆ ದಕ್ಕಿರೋದೆಲ್ಲ ಸಿಗದೆ ಹೋದಂಗೆ ಆಗ್ಬಿಡುತ್ತೆ. ಅಥವಾ ಒಳ್ಳೆಯ ರೀತಿಯಿಂದ ಇದ್ದಂಥವರು ಕೂಡ ದೂರ ದೂರ ಆಗುವಂಥ ಸಂದರ್ಭ ಬಂದ್ಬಿಡುತ್ತೆ. ಈ ದೃಷ್ಟಿ ಹೇಳುವಂಥದ್ದು ಕೇವಲ ಹಣಕಾಸಿನ ವ್ಯವಹಾರದ ಮೇಲೆ ಅಥವಾ ನಮ್ಮ ಆಸ್ತಿ ಪಾಸ್ತಿಗಳ ಮೇಲೆ ಅಂತ ಹೇಳಿ ಅಲ್ಲ. ನಮ್ಮ ನಿತ್ಯ ಜೀವನದಲ್ಲಿ ಏನು ಕೇಳಿದ್ರೆ, ಗಂಡ ಹೆಂಡತಿ ಒಂದು ಸಂಬಂಧಗಳಿರಬಹುದು, ಅಥವಾ ತಾಯಿ ಮಕ್ಕಳ ಸಂಬಂಧಗಳಿರಬಹುದು, ಅಥವಾ ಒಂದು ವಿಶಾಲವಾದಂಥ ಒಂದು ಮನೆತನದ ಬಗ್ಗೆ ಇರಬಹುದು, ಅಥವಾ ನಾವು ಹಾಕಿಕೊಳ್ಳುವಂಥ ಒಡವೆ ವಸ್ತ್ರಗಳ ಬಗ್ಗೆ ಇರಬಹುದು, ಅಥವಾ ನಮ್ಮ ಒಂದು ಸಂಪಾದನೆಗಳ ಮೇಲೆ ಇರಬಹುದು, ನಮ್ಮ ಉದ್ಯೋಗ ವ್ಯಾಪಾರ ವ್ಯವಹಾರದ ಮೇಲೆ ಇರಬಹುದು, ಅಥವಾ ನಮ್ಮ ಒಂದು ಶಕ್ತಿಯ ಮೇಲೆ ಇರಬಹುದು, ಅಥವಾ ನಮ್ಮ ದೇಹ ಸೌಂದರ್ಯ, ದೇಹದಾಢ್ಯದ ಮೇಲೆ ಇರಬಹುದು. ಇವೆಲ್ಲದರ ಮೇಲೂ ಕೂಡ ಏನು ಕೇಳಿದ್ರೆ ದೃಷ್ಟಿ
ಆಗುವಂಥ ಒಂದು ಸಂಭವನೀಯತೆ ಜಾಸ್ತಿ. ತಮ್ಮಲ್ಲಿ ಇಲ್ಲದೆ ಹೋಗಿದ್ದು ಬೇರೆಯವ್ರ ಹತ್ರ ಇದೆ ಅಂದ ತಕ್ಷಣ ಈ ಅಸೂಯೆ, ಹೊಟ್ಟೆ ಕಿಚ್ಚು ಈ ಥರ ಇರುವಂಥವರು ಕೆಲವು ಜನ, ಎಲ್ಲರದ್ದು ಅಂತ ಹೇಳಿ ಅಲ್ಲ, ಕೆಲವು ಜನರ ಒಂದು ದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ನಾವು ಆ ವೈಪರೀತ್ಯವನ್ನು ಎದುರಿಸ್ತಾ ಹೋಗ್ತೇವೆ, ನಾವು ಸಮಸ್ಯೆಯನ್ನು ಎದುರಿಸ್ತಾ ಹೋಗ್ತೇವೆ. ಹಾಗಾಗಿ ಇದಕ್ಕೆ ಪರಿಹಾರ ಇಲ್ವೇ? ಹಾಗಾದರೆ ಏನು ಮಾಡಿದ್ರೆ ಇದು ಪರಿಹಾರ ಆಗೋದಿಲ್ವೇ ಹೇಳುವಂಥ ಒಂದು ಜಿಜ್ಞಾಸೆಗಳು ಬಂದಾಗ ಖಂಡಿತವಾಗಿಯೂ ಇದಕ್ಕೆ ಪರಿಹಾರಗಳು ಇದೆ. ಉದಾಹರಣೆಗೆ ಒಂದೊಂದು ಸಲ ಏನಾಗುತ್ತೆ, ಚೆನ್ನಾಗಿರುವಂಥ ಒಂದು ದಾಂಪತ್ಯದಲ್ಲಿ ಬಿರುಕು ಮುಟ್ತಾ ಹೋಗುತ್ತೆ. ಚೆನ್ನಾಗಿ ಒಟ್ಟಿಗೆ ಬಾಳ್ತಾ ಇದ್ದಂಥವರು ಜಗಳ ಆಡಲಿಕ್ಕೆ ಆರಂಭವನ್ನು ಮಾಡ್ತಾರೆ. ಹಾಗೆ ಒಟ್ಟಿಗೆ ಇರುವಂಥ ಒಂದು ಸಂಸಾರ, ಗಂಡ ಹೆಂಡತಿ ಮಕ್ಕಳು ಇವರೆಲ್ಲ ಒಟ್ಟಿಗೆ ಇರುವಂಥ ಸಂಸಾರ ಛಿದ್ರವಾಗಿ ಬಿಡುತ್ತೆ. ಒಬ್ರಿಂದೊಬ್ಬರಿಗೆ ಮಾತು ಕೇಳೋದಿಲ್ಲ, ಅಥವಾ ಒಬ್ರನ್ನ ಕಂಡ್ರು ಒಬ್ರಿಗೆ ಆಗೋದಿಲ್ಲ ಅಂತಹ ಸ್ಥಿತಿಗೆ ಬಂದ್ಬಿಡುತ್ತೆ. ಚೆನ್ನಾಗಿ ನಡೀತಾ ಇರುವಂಥ ವ್ಯಾಪಾರ ವ್ಯವಹಾರ ವಹಿವಾಟುಗಳು ಒಂದೇ ಸಲ ಏನಾಗುತ್ತೆ ಅಂತ ಕೇಳಿದ್ರೆ ತೊಂದರೆಗೆ ಒಳಗಾಗುತ್ತೆ, ಸಾಲ ಸೋಲಗಳು ಜಾಸ್ತಿ ಆಗುತ್ತೆ. ಹಾಗೆ ಏನು ಕೇಳಿದ್ರೆ ಹಣಕಾಸಿನ ವ್ಯವಹಾರದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಹಾಗೆ ಚೆನ್ನಾಗಿ ಆರೋಗ್ಯವಾಗಿ ಸದೃಢವಾಗಿ ಇದ್ದಂಥವರು ಏನಾಗುತ್ತೆ, ಒಂದೇ ಸಲ ಅನಾರೋಗ್ಯಕ್ಕೆ ಒಳಗಾಗ್ತಾರೆ, ಅಥವಾ ಅವರ ದೇಹದಾಢ್ಯ ಕುಸಿತಾ ಹೋಗುತ್ತೆ, ಸೌಂದರ್ಯ ಕುಸಿತಾ ಹೋಗುತ್ತೆ. ಒಳ್ಳೆ ಒಡವೆ ವಸ್ತ್ರ ಈ ಥರದ್ದೆಲ್ಲ ಹಾಕ್ಕೊಂಡು ಓಡಾಡ್ತಾ ಇರುವಂಥವ್ರು ಅದನ್ನು ತಗೊಂಡೋಗಿ ಬ್ಯಾಂಕಲ್ಲಿ ಇಡುವಂಗೆ ಆಗುತ್ತೆ. ಈ ಥರದ್ದೆಲ್ಲ ಸಮಸ್ಯೆಗಳಿಗೆ ಈ ದೃಷ್ಟಿದೋಷವೂ ಕೂಡ ಒಂದು ಕಾರಣ, ಮನುಷ್ಯ ದೃಷ್ಟಿ ಒಂದು ಕಾರಣ, ದೃಷ್ಟಿದೋಷಗಳು ಒಂದು ಕಾರಣ. ಈ ಮನುಷ್ಯನ ಒಂದು ದೃಷ್ಟಿದೋಷಗಳಿಂದ ಕೆಲವು ಜನ ತುಂಬ ಪೀಡೆಗೆ ಒಳಪಟ್ಟಿದ್ದನ್ನು ನಾವು ನೋಡಿದ್ದೇವೆ. ಹಾಗಾಗಿ ಇವತ್ತಿನ ದಿವಸ ಈ ದೃಷ್ಟಿದೋಷಕ್ಕೆ ಪರಿಹಾರವಾಗಿ ನಾವು ಮನೆಯಲ್ಲಿ ಏನು ಮಾಡ್ಕೊಳ್ಬಹುದು, ಅಥವಾ ಈಗ ಮನೆ ಮೇಲೆ ದೃಷ್ಟಿ ಇದ್ದರೆ, ಅಥವಾ ನಮ್ಮ ಕುಟುಂಬದ ಮೇಲೆ ದೃಷ್ಟಿ ಇದ್ದರೆ, ಅಥವಾ ನಮ್ಮ ಮೇಲೆ ದೃಷ್ಟಿ ಇದ್ದರೆ ಯಾವುದರಿಂದ ನಾವು ಪರಿಹಾರ ಮಾಡ್ಕೋಬಹುದು, ಸುಲಭವಾದಂತಹ ಪರಿಹಾರ ಯಾವ ರೀತಿಯಾಗಿ ಇದರಿಂದ ಆಗುತ್ತೆ ಹೇಳುವಂಥದ್ದನ್ನು ಈಗ ಇಲ್ಲಿ ಹೇಳ್ತೀನಿ. ಈ ದೃಷ್ಟಿದೋಷ ಹೇಳುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಕಾಡೋದ್ರಿಂದ ಬೇರೆ ಬೇರೆ ಒಂದು ಸಮಸ್ಯೆಗಳಿಗೆ ಬೇರೆ ಬೇರೆ ರೀತಿಯಾದಂಥ ಒಂದು ಚಿಕ್ಕ ಚಿಕ್ಕ ಪರಿಹಾರವನ್ನು ನೋಡೋಣ. ಮನೆಗೆ ದೃಷ್ಟಿಯಾಗಿದೆ ಅಂತ ಹೇಳಿ ನಿಮಗೆ ಅನಿಸಿದ್ರೆ ಮನೆಗೆ ಈ ರೀತಿಯಾದಂಥ ಒಂದು ಗೊಂಬೆಯನ್ನು ನೀವು ತಗುಲಿಸಬೇಕು. ಇಲ್ಲವಾದಲ್ಲಿ 2 ಬೂದುಗುಂಬಳಕಾಯನ್ನು ತಾಮಸ ದೇವಿ ಅಂದರೆ ತಾಮಸವಾಗಿರುವಂಥ ದೇವಿಯ ದೇವಸ್ಥಾನದಲ್ಲಿ 2 ಬೂದುಗುಂಬಳಕಾಯಿಯನ್ನಿಟ್ಟು ಪೂಜೆಯನ್ನು ಮಾಡಿ, ಉದಾಹರಣೆಗೆ ಯಲ್ಲಮ್ಮ ದೇವಿ ಮತ್ತು ಏನು ಕೇಳಿದ್ರೆ ಮಾರಿಯಮ್ಮ, ಪಟಾಲಮ್ಮ ಈ ರೀತಿಯಾದಂಥ ದೇವಿಯ ದೇವಸ್ಥಾನದಲ್ಲಿ 2 ಬೂದುಗುಂಬಳಕಾಯಿಯನ್ನು ಇಟ್ಟು ಪೂಜೆಯನ್ನು ಮಾಡಿಸಿ ಅದನ್ನು ತಂದು ಒಂದು ಮನೆಗೆ ಕಟ್ಟಬೇಕು. ಮತ್ತೊಂದನ್ನು ಮನೆಯ ಮುಂದೆ ಮನೆಯ ಬಾಗಿಲಿನಲ್ಲಿ ಒಡೆಯಬೇಕು. ಸುಲಭವಾದಂಥ ಇನ್ನೊಂದು ಪರಿಹಾರ ಎಂದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿವಸ ಇದ್ದಲಿನ ಒಂದು ಕೆಂಡವನ್ನು ಮಾಡಿಕೊಂಡು ಅದಕ್ಕೆ ಪುಡಿ ಸಾಂಬ್ರಾಣಿಯನ್ನು ಹಾಕಬೇಕು, ಮತ್ತು ಒಣ ಶುಂಠಿಯನ್ನು ಅದಕ್ಕೆ ಹಾಕಬೇಕು, ಮತ್ತು ಅದಕ್ಕೆ ಬಿಳಿ ಸಾಸಿವೆಯನ್ನು ಕೂಡ ಸೇರಿಸುವಂಥದ್ದು. ಹಾಗೆ ಬಿಳಿ ಸಾಸಿವೆಯನ್ನು ಸೇರಿಸಿದ ಮೇಲೆ ಅದನ್ನು ಮನೆಗೆ ಎಲ್ಲ ಕಡೆ ತೋರಿಸಿ ದೃಷ್ಟಿಯನ್ನು ತೆಗಿಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಸಕಲ ದೃಷ್ಟಿದೋಷಗಳು ನಿವಾರಣೆಯಾಗುತ್ತೆ ಹೇಳುವಂಥದ್ದನ್ನು ಹೇಳಬಹುದು. ಹಾಗೆ ಈ ದೃಷ್ಟಿಯಿಂದ ಆಗುವಂಥ ತೊಂದರೆಗಳು ಹಾಗೆ ಸಕಲ ಸಮಸ್ಯೆಗಳು ನಿಮ್ಮ ಒಂದು ಮನೆಯಲ್ಲಿ ಇರೋದಿಲ್ಲ. ಮತ್ತು ಈ ರೀತಿಯಾಗಿ ಮಾಡೋದ್ರಿಂದ ಕೆಲವೊಂದಷ್ಟು ಮಾಟಮಂತ್ರಾದಿ ದೋಷಗಳು ನಿಮ್ಮ ಮೇಲೆ ಮಾಡಿದ್ದಿದ್ರು ಸಹಿತ, ಮಾಟಮಂತ್ರಾದಿ ಪ್ರಯೋಗಗಳನ್ನು ನಿಮ್ಮ ಮೇಲೆ ಮಾಡಿದ್ದಿದ್ರು ಸಹಿತ ಅದೆಲ್ಲವೂ ಸಹಿತ ನಿವಾರಣೆಯನ್ನು ಹೊಂದುತ್ತವೆ. ಇದು ಮನೆಗೆ ದೃಷ್ಟಿಯಾದಾಗ ಮಾಡುವಂತಹ ಒಂದು ಪರಿಹಾರ. ಇನ್ನು ಮನೆಯ ಜನರ ಮೇಲೆ ಅಥವಾ ಮಕ್ಕಳ ಮೇಲೆ ಆ ಥರ ಏನಾದರೂ ದೃಷ್ಟಿಯಾಗಿದೆ ಅಂತ ಹೇಳಿ
ನಿಮಗೆ ತೋರಿದರೆ ಸ್ವಲ್ಪ ಸಾಸಿವೆಯನ್ನು ಹಿಡಿದುಕೊಳ್ಳಿ, ಹಾಗೆ ಉಪ್ಪನ್ನು ಹಿಡಿದುಕೊಳ್ಳಿ, ಹಾಗೆ 3 ಕೆಂಪು ಮೆಣಸಿನಕಾಯಿಯನ್ನು ಹಿಡಿದುಕೊಂಡು ಅದರಿಂದ ಮಗುವಿನ ಅಥವಾ ಜನರ ಒಂದು ದೃಷ್ಟಿಯನ್ನು ತೆಗೆದು ಅದನ್ನು ಕೆಂಡಕ್ಕೆ ಹಾಕಿ ಸುಡುವಂಥದ್ದು ಇನ್ನೊಂದು ಸುಲಭೋಪಾಯ. ಅಥವಾ ದೃಷ್ಟಿ ಯಾರಿಗೆ ಆಗಿದೆ ಅಂತ ಹೇಳಿ ನಿಮಗೆ ಭಾವನೆಗಳಿರುತ್ತೋ ಅನಿಸುತ್ತೋ ಅವರನ್ನು ದಕ್ಷಿಣಾಭಿಮುಖವಾಗಿ ಕುಂಡ್ರಿಸಿ ಅವರಿಗೆ ನಿಂಬೆಹಣ್ಣಿನಿಂದ 3 ಸುತ್ತು, ಹಾಗೆ ಉಪ್ಪಿನಿಂದ 3 ಸುತ್ತು, ಹಾಗೆ ಬಿಳಿ ಸಾಸಿವೆಯಿಂದ 3 ಸುತ್ತು ನಿವಾಳಿಸಿ ಅದನ್ನು ಅಗ್ನಿಗೆ ಹಾಕಿ ಸುಡುವಂಥದ್ದು ಮತ್ತೊಂದು ವಿಧಾನವಾಗಿದೆ. ಹಾಗೆ ಈ ದೃಷ್ಟಿದೋಷದಿಂದ ಕೆಟ್ಟ ಒಂದು ಕನಸುಗಳು ಅಥವಾ ವ್ಯವಹಾರದಲ್ಲಿ ನಷ್ಟಗಳು ಅಥವಾ ಬೇರೆ ಬೇರೆ ರೀತಿಯಂಥ ಆರೋಗ್ಯದ ಸಮಸ್ಯೆಗಳು ಇದ್ದಲ್ಲಿ ಮನೆಯಲ್ಲಿ 28 ದಿನಗಳ ಕಾಲ ಪ್ಯೂರ್ ಎಳ್ಳೆಣ್ಣೆ ಅಂದರೆ ಶುದ್ಧವಾದಂಥ ಎಳ್ಳಿನ ಎಣ್ಣೆಯಲ್ಲಿ ಸಾಯಂಕಾಲ 6ರಿಂದ 7 ಗಂಟೆ ಒಳಗೆ ಒಂದು ದೀಪವನ್ನು ಹಚ್ಚಿ, ಒಂದೇ ದೀಪವನ್ನು ಹಚ್ಚಿ ಓಂ ದುರ್ಗಾಯೈ ದಾರಿದ್ರ್ಯ ಶಮನ್ಯೈ ದುರಿತನಾಶಿನ್ಯೈ ನಮಃ ಅಂಥೇಳಿ ಹೇಳಬೇಕು. ಓಂ ದುರ್ಗಾಯೈ ದಾರಿದ್ರ್ಯನಾಶಿನ್ಯೈ ದುರಿತ ಶಮನ್ಯೈ ನಮಃ. ಈ ಮಂತ್ರವನ್ನು 28 ಸಲ ಹೇಳಬೇಕು. ಹಾಗೆ ಕಾಕದೃಷ್ಟಿಗೆ, ನಾಗದೃಷ್ಟಿಗೆ, ಪ್ರೇತ ದೃಷ್ಟಿಗೆ ಬಾಗಿಲಿನ ಒಳಗೆ ಭೂತಾಳೆ ಗಿಡವನ್ನು ಕಟ್ಟುವಂಥದ್ದು ಕೂಡ ಒಂದು ಚಿಕ್ಕ ಪರಿಹಾರ ಅಂತಲೂ ಸಹಿತ ಹೇಳಬಹುದು. ಕಾಲಿಗೆ ಕಪ್ಪು ದಾರವನ್ನು ಕಟ್ಟುವಂಥದ್ದು, ಹಾಗೆ ಕೈಗೆ ಕಪ್ಪು ದಾರಗಳನ್ನು ಕಟ್ಟಿಕೊಳ್ಳುವಂಥದ್ದು ಅಥವಾ ಕೆಂಪು ದಾರಗಳನ್ನು ಕಟ್ಟಿಕೊಳ್ಳುವಂಥದ್ದು, ಅಥವಾ ಮಂತ್ರಿಸಿ ಜಪಿಸಿ ಮಾಡಿದಂಥ ತಾಯತವನ್ನು ಕತ್ತಿಗೆ ಕಟ್ಟಿಕೊಳ್ಳುವಂಥದ್ದು ಅಥವಾ ಸೊಂಟಕ್ಕೆ ಕಟ್ಟಿಕೊಳ್ಳುವಂಥದ್ದು ಇದಕ್ಕೆ ಮತ್ತೊಂದು ಪರಿಹಾರವಾಗಿ ಇದೆ. ಇನ್ನು ಕೆಲವು ಜನ ಮನೆಯ ಬಾಗಿಲಿನಲ್ಲಿ ಬೆಣಚು ಸ್ಫಟಿಕದ ಕಲ್ಲನ್ನು ಕಟ್ಟಿದರೆ ಈ ದೃಷ್ಟಿದೋಷ ಹೋಗುತ್ತೆ ಹೇಳುವಂಥದ್ದನ್ನು ಸಲಹೆಯನ್ನು ಕೊಡ್ತಾರೆ. ಈ ರೀತಿಯಾಗಿ ದೃಷ್ಟಿದೋಷವನ್ನು ಹೋಗಲಾಡಿಸ್ಲಿಕ್ಕೆ ನಾನಾ ವಿಧಗಳ ಒಂದು ತಂತ್ರಗಳನ್ನು ನಮ್ಮ ಒಂದು ಪದ್ಧತಿಯಲ್ಲಿ ಎಷ್ಟೋ ಕಡೆ ಬಳಸಲಾಗ್ತಾ ಇದೆ. ಹಾಗೆ ಮನುಷ್ಯ ದೃಷ್ಟಿಯ ಹೊರತಾಗಿ ಇರುವಂಥದ್ದು ಈ ಪ್ರೇತ ದೃಷ್ಟಿ ಇರಬಹುದು, ಅಥವಾ ನಾಗದೃಷ್ಟಿ ಇರಬಹುದು, ಅಥವಾ ಗ್ರಹ ದೃಷ್ಟಿ ಇರಬಹುದು. ಇದರೆಲ್ಲದರ ಒಂದು ಕ್ರೂರ ದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ನಾವು ತುಂಬ ತೊಂದರೆಗಳನ್ನು ಎದುರಿಸ್ತಾ ಹೋಗ್ತೀವಿ. ಅದರೊಳಗೆ ಉದಾಹರಣೆಯಾಗಿ ನಮ್ಮ ಜಾತಕದಲ್ಲಿ ಈ ಶನಿ, ರಾಹು, ಕೇತು ಮತ್ತು ಕುಜಗ್ರಹಗಳು ಇವು ಏನಕ್ಕೆಂದರೆ ತಮ್ಮ ತಮ್ಮ ಒಂದು ನೀಚ ಸ್ಥಾನದಲ್ಲಿ ಇದ್ದುಕೊಂಡು ನಮ್ಮ ಮೇಲೆ ಕ್ರೂರ ದೃಷ್ಟಿಯನ್ನು ಇಟ್ಟರೆ ನಮ್ಮ ಜೀವನದಲ್ಲಿ ತುಂಬ ತೊಂದರೆಗಳನ್ನು ನಾವು ಅನುಭವಿಸಬೇಕಾದಂಥ ಒಂದು ಪ್ರಸಂಗ ಬರುತ್ತೆ. ಹಾಗೆ ನಾಗದೃಷ್ಟಿ, ಈ ಕೆಲವು ಸಲ ಏನಾಗುತ್ತೆ ಅಂತ ಕೇಳಿದ್ರೆ ನಮ್ಮ ಪೂರ್ವಜರು ಮಾಡಿರುವಂಥ ಒಂದು ತಪ್ಪಿನಿಂದ ಅಥವಾ ನಮ್ಮ ಪೂರ್ವಜರ ಒಂದು ತೊಂದರೆಗಳಿಂದ ಅಥವಾ ಕೆಲವು ಸಲ ನಾವೇ ಮಾಡಿರುವಂಥ ಒಂದು ತಪ್ಪಿನಿಂದ ಈ ನಾಗದೃಷ್ಟಿಯನ್ನು ಅನುಭವಿಸುವಂಥ ಒಂದು ಪ್ರಸಂಗ ಬರುತ್ತೆ. ಹಾಗೆ ಇದನ್ನು ನಾಗಶಾಪ ಅಂತಲೂ ಕೂಡ ಹೇಳ್ತಾರೆ. ಹಾಗೆ ಪ್ರೇತ ದೃಷ್ಟಿಯೂ ಕೂಡ ಹಾಗೆ, ಅಥವಾ ಕಾಕದೃಷ್ಟಿ, ಇವೆಲ್ಲವೂ ಕೂಡ ಮನುಷ್ಯನಿಗೆ ತೊಂದರೆಯನ್ನು ಉಂಟು ಮಾಡುವಂಥ ದೃಷ್ಟಿ ದೋಷಗಳು ಅಂತೇಳಿ ಹೇಳ್ತಾರೆ. ಈಗ ಪ್ರೇತ ದೃಷ್ಟಿ ಉದಾಹರಣೆಗೆ ಮಲಗುವಂಥ ಕೋಣೆಯಲ್ಲಿ ಖಾಲಿ ಕುರ್ಚಿಯನ್ನು ಇಡಬಾರದು ಅಂತ ಹೇಳ್ತಾರೆ. ಯಾಕೆಂದರೆ ಈಗ ಖಾಲಿ ಕುರ್ಚಿ ಇದ್ದಾಗ ರಾತ್ರಿ ಅದರ ಮೇಲೆ ಕೆಲವೊಂದಷ್ಟು ದುಷ್ಟಶಕ್ತಿ ಕುತ್ಕೊಳ್ಳುವಂಥ ಒಂದು ಸಂಭವನೀಯತೆ ಇರುತ್ತೆ. ಹಾಗಾಗಿ ಅಂದರೆ ಇದೆಲ್ಲ ಒಂದು ಉದಾಹರಣೆಗಳು ಬಿಟ್ಟರೆ ಹಾಗೆ ಆಗುತ್ತೆ ಅಥವಾ ಹಂಗಾಗುತ್ತೆ ಆ ಥರ ಅಲ್ಲ. ಇದು ಅವರವರ ನಂಬಿಕೆಗೆ ಬಿಟ್ಟಂಥ ವಿಚಾರ, ಅವರವರ ಒಂದು ನಂಬಿಕೆ, ಅವರವರ ವಿಶ್ವಾಸ, ಇದಕ್ಕೆಲ್ಲ ಬಿಟ್ಟಿರುವಂಥ ವಿಚಾರಗಳು. ಹಾಗೆ ಆ ಭಗವಂತನಲ್ಲಿ ನಂಬಿಕೆ ಇದ್ದಂಥವರು, ಹಾಗೆ ನಮಗೆ ನಂಬಿಕೆ ಇದ್ದಂಥವರು ಈ ವಿಚಾರದಲ್ಲಿ ಸ್ವಲ್ಪ ದೃಷ್ಟಿಯನ್ನು ಕೊಟ್ಟು ಈ ವಿಚಾರದಲ್ಲಿ ಸ್ವಲ್ಪ ನಿಮ್ಮ ಮನಸ್ಸನ್ನು ಹಾಯಿಸಿ ನೋಡಿದಾಗ
ಆವಾಗ ಇರುವಂಥ ಸತ್ಯ ವಿಷಯಗಳೆಲ್ಲ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇವತ್ತಿನ ದಿವಸ ನೀವೆಲ್ಲ ನೋಡಿದ್ರಿ ಯಾವ್ಯಾವ ಥರ ದೃಷ್ಟಿದೋಷಗಳಿದೆ, ಮತ್ತು ದೃಷ್ಟಿದೋಷಗಳಿಂದ ಯಾವ್ಯಾವ ರೀತಿಯಾದಂಥ ಕಷ್ಟಗಳು ನಮಗೆ ಉಂಟಾಗ್ತವೆ, ಅಥವಾ ಯಾವ ರೀತಿಯಂಥ ಪೀಡೆಗಳು ಈ ದೃಷ್ಟಿಯಿಂದ ಉಂಟಾಗ್ತವೆ. ಈ ದೃಷ್ಟಿದೋಷಗಳಿಗೆಲ್ಲ ಪರಿಹಾರ ಏನು, ದೃಷ್ಟಿದೋಷಕ್ಕೆ ನಾವು ಏನು ಮಾಡಬಹುದು, ಇದನ್ನೆಲ್ಲ ನೀವು ಈಗ ನೋಡಿಕೊಂಡು ಬಂದಿದ್ದೀರ. ಹಾಗೆ ಈ ದೃಷ್ಟಿದೋಷಗಳಿಗೆ ಪರಿಹಾರವಾಗಿ ಇನ್ನೂ ಬೇಕಾದಷ್ಟು ಒಂದು ಪರಿಹಾರಗಳು ಇದೆ. ಹಾಗೆ ಈ ದೃಷ್ಟಿದೋಷಗಳು ಜಾಸ್ತಿ ಆದಾಗ ಕೆಲವೊಂದಷ್ಟು ಮನೆಯಲ್ಲಿ ಮಾಡುವಂಥ ಒಂದು ಪರಿಹಾರಗಳು ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕೆ ಬೇರೆ ಬೇರೆ ರೀತಿಯಂಥ ಒಂದು ಉಪಾಯಗಳನ್ನು ನಾವು ಖಂಡಿತವಾಗಿ ಮಾಡಿಕೊಳ್ಳೇಬೇಕಾಗುತ್ತೆ. ಅದಕ್ಕೆ ಯೋಗ್ಯವಾದಂಥ ಒಂದು ದೈವಜ್ಞರ ಒಂದು ಸಹಾಯವನ್ನು, ಜ್ಯೋತಿಷಿಗಳ ಸಹಾಯವನ್ನು ನೀವು ತಗೋಬೇಕಾಗುತ್ತೆ. ಆ ರೀತಿಯಾಗಿ ನೀವು ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿ ಈ ರೀತಿಯಂಥ ತೊಂದರೆಗಳಿಂದ ನೀವು ಬಳಲ್ತಾ ಇದ್ರೆ ಅದರಿಂದ ನೀವು ಖಂಡಿತವಾಗಿ ಪಾರಾಗ್ತೀರಾ ಹೇಳಲಿಕ್ಕೆ ಇಲ್ಲಿ ನಾನು ಬಯಸ್ತೇನೆ. ಹಾಗಾಗಿ ಏನಾದರೂ ದೃಷ್ಟಿದೋಷಗಳಿಂದ ಬಾಧಿತರಾಗ್ತಾ ಇದ್ದರೆ ಅದಕ್ಕೆ ತಕ್ಕನಾದಂಥ ನೀವು ಪರಿಹಾರವನ್ನು ಮಾಡಿಕೊಂಡು, ಒಂದು ವೇಳೆ ಅದರಲ್ಲಿ ನಿಮಗೆ ಯೋಗ್ಯವಾದಂಥ ಒಂದು ಪರಿಹಾರ ಸಿಗದೆ ಹೋದರೆ ಉತ್ತಮವಾದಂಥ ಒಂದು ದೈವಜ್ಞರಲ್ಲಿ, ಯೋಗ್ಯರಾದಂಥ ಒಂದು ದೈವಜ್ಞರಲ್ಲಿ ಹೋಗಿ ಅಥವಾ ಜ್ಯೋತಿಷಿಗಳಲ್ಲಿ ಹೋಗಿ ಇದಕ್ಕೆ ಸರಿಯಾದಂಥ ರೀತಿಯಾದಂಥ ಒಂದು ಪರಿಹಾರವನ್ನು ಕಂಡುಕೊಳ್ಳಿ ಹೇಳುವಂಥದ್ದು ನನ್ನ ಸೂಚನೆ. ಹಾಗಾಗಿ ಇವತ್ತಿನ ದಿವಸ ನೀವು ದೃಷ್ಟಿದೋಷ ಅಥವಾ ದೃಷ್ಟಿದೋಷದಿಂದ ಏನಾಗುತ್ತೆ, ದೃಷ್ಟಿದೋಷದ ಪರಿಹಾರ, ಇದ್ರ ಬಗ್ಗೆಲ್ಲ ತಿಳ್ಕೊಂಡ್ರಿ. ಏನಾದರೂ ನಿಮಗೆ ಒಂದು ಸಲಹೆ ಸೂಚನೆಗಳಿದ್ರಾಗಲಿ ಅಥವಾ ಏನಾದರೂ ಪ್ರಶ್ನೆಗಳಿದ್ರಾಗಲಿ ಖಂಡಿತವಾಗಿ ನಮಗೆ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಬಹುದು, ಅಥವಾ ಈಗ ಕೆಳಗೆ ಕಾಣ್ತಾ ಇರುವಂಥ ಫೋನ್ ನಂಬರಿನ ಮೂಲಕ, ವಾಟ್ಸಪ್ ಮೂಲಕ ನೀವು ನನ್ನನ್ನು ಕೇಳಬಹುದು. ಎಲ್ಲರಿಗೂ ನಮಸ್ಕಾರ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.